ಕನ್ನಡದ ಕರಾವಳಿ ಚಿತ್ರ. ಇದು ಕರಾವಳಿ ಭಾಗದ ಕಂಬಳದ ಕತೆ, ಕೋನದ ಕತೆ. ಸೊ, ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಈ ಒಂದು ಕೋನದ ಒಂದು ಓಟ ಅನ್ನುವಂಥದ್ದು. ಆದರೆ ಇದರ ಹಿಂದಿನ ಆ ಒಂದು ಕಷ್ಟ, ಆ ನೋವು, ಕೋನಗಳ ಆಯ್ಕೆ, ಅಲ್ಲಿರುವಂಥ ರಾಜಕೀಯ ಎಲ್ಲ ವಿಚಾರಗಳನ್ನು ಕಲೆ ಹಾಕಿ ಅದರ ಮೇಲೆ ಒಂದು ಅದ್ಭುತವಾದ ಒಂದು ಸಿನಿಮಾ ಕಟ್ಟಿಕೊಟ್ಟಿರುವಂಥವ್ರು ಅಂಬಿ ನಿನಗೆ ವಯಸ್ಸಾಯಿತು ಚಿತ್ರದ ನಿರ್ದೇಶಕರು, ಯುವ ನಿರ್ದೇಶಕರು ಆ, ಗುರುದತ್ ಗಾನಿಗ. ಸೊ ಈ ಚಿತ್ರದಲ್ಲಿ ಒಂದು ಕಡೆ ರಾಜ್ ಬಿ ಶೆಟ್ಟರ್ ಇದ್ದಾರೆ, ಇನ್ನೊಂದು ಕಡೆ ಪ್ರಜ್ವಲ್ ದೇವರಾಜ್ ಇದ್ದಾರೆ. ಇಲ್ಲಿ ಹೀರೋ ಯಾರು ಅಂದರೆ ಅದು ಪ್ರಜ್ವಲ್ ದೇವರಾಜ್ ಅವರು. ಇಲ್ಲಿ ಯಕ್ಷಗಾನದ ರೂಪ ಧರಿಸಿರುವಂಥದ್ದು, ಅವ್ರದೇ ಆದ ಒಂದು ಏನಪ್ಪ ಗತ್ತನ್ನು ಕ್ರಿಯೇಟ್ ಮಾಡಿರುವಂಥದ್ದು ಈ ಒಂದು ಪಾತ್ರದಲ್ಲಿ, ಈ ಒಂದು ಚಿತ್ರದಲ್ಲಿ. ತುಂಬ ಇಂಟೆನ್ಸ್ ಪಾತ್ರ ಇದು. ಇದನ್ನು ತುಂಬ ಚೆನ್ನಾಗಿ ಅವರು ನಿರ್ವಹಿಸಿದ್ದಾರೆ ಅಂತ ಹೇಳಿ ಚಿತ್ರದ ಟ್ರೇಲರ್ ಹೇಳುತ್ತೆ. ಆದರೆ ಈ ಚಿತ್ರದಲ್ಲಿ ಒಂದು ಮಿಸ್ಸಿಂಗ್ ಇದೆ. ಅದೇನಪ್ಪ ಅಂತಂದರೆ ಧ್ವನಿ, ಪ್ರಜ್ವಲ್ ದೇವರಾಜ್ ಅವರ ಧ್ವನಿ. ಸೊ ಈ ಧ್ವನಿ ಮಿಸ್ ಆಗಿರೋದ್ರಿಂದ ಇಲ್ಲಿ ಪ್ರಜ್ವಲ್ ದೇವರಾಜ್ ಅವರ ದೃಶ್ಯಗಳು ಬಂದರೂ ಕೂಡ ಅವರು ನಮಗೆ ಕನೆಕ್ಟ್ ಆಗಲ್ಲ. ಕಾರಣ ಏನಂದರೆ ಆ ಒಂದು ಪಾತ್ರಕ್ಕೆ ಬೇರೆಯವರು ಡಬ್ ಮಾಡಿರುವಂಥದ್ದು. ಸೊ ಈ ಡಬ್ಬಿಂಗ್ ಮಾಡದೇ ಇರೋ ಕಾರಣಕ್ಕಾಗಿ ಚಿತ್ರದ ಈ ಟ್ರೈಲರಲ್ಲಿ ಪ್ರಜ್ವಲ್ ದೇವರಾಜ್ ಅವರು ಮಿಸ್ ಆಗಿದ್ದಾರೆ. ಸೊ ಮಿಸ್ ಆಗಲಿಕ್ಕೆ ಕಾರಣ ಏನು ಅಂತಂದರೆ 1,25,00,000 ಸಂಭಾವನೆ ಮಾತಾಡಿರುವಂಥದ್ದು ಪ್ರಜ್ವಲ್ ಅವರಿಗೆ. ಸೊ 1 ಕೋಟಿ ದುಡ್ಡನ್ನು ಈಗಾಗಲೇ ಕೊಟ್ಟಿರುವಂಥದ್ದು. ಇನ್ನು 25 ಲಕ್ಷ ದುಡ್ಡು ಕೊಡಬೇಕಾಗಿದೆ. ಅದು ಡಬ್ಬಿಂಗ್ ಹಂತಕ್ಕೆ ಬಂದಾಗ ಅವರು ಕೊಡದೇ ಇರೋದಕ್ಕೆ ಇವರು ಡಬ್ಬಿಂಗ್ ಮಾಡಿಲ್ಲ ಅಂತ ಹೇಳಿ ಮಾಹಿತಿ ಸಿಗುತ್ತೆ. ಸೊ ಟ್ರೇಲರ್ ರಿಲೀಸ್ನ ಇವೆಂಟಲ್ಲಿ ಈ ಒಂದು ವಿಚಾರ ಹೆಚ್ಚು ಚರ್ಚೆ ಆಯಿತು. ಪ್ರಜ್ವಲ್ ದೇವರಾಜರ ಅಭಿಮಾನಿಗಳು ಬಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸುಮಾರು ಹೊತ್ತು ಈ ಒಂದು ಟ್ರೇಲರ್ ಇವೆಂಟಲ್ಲಿ ಇದೇ ಕಥೆ ಆಯಿತು. ಈ ಒಂದು ಸದ್ದು ಗದ್ದಲದ ನಂತರ ಚಿತ್ರದ ಟ್ರೈಲರ್ ರಿಲೀಸ್ ಆಯಿತು. ರಾಜ್ ಬಿ ಶೆಟ್ಟರ್ ಮಾತಾಡಿದರು, ಹಾಗೆಯೇ ಗುರುದತ್ ಗಾಣಿಗ ಅವರು ಮಾತಾಡಿದರು. ಸೊ ಎಲ್ಲ ಮಾತಾಡಿದರು. ಕೊನೆಗೆ ಏನಾಯಿತು ಅಂತಂದರೆ ಈ ಚಿತ್ರದಲ್ಲಿ ರಾಜ್ ಬಿ ಶೆಟ್ಟರು ಒಂದು ಪ್ರಮುಖವಾದ ಅತಿಥಿ ಪಾತ್ರ ಮಾಡಿದ್ದಾರೆ. ಸೊ ಇಲ್ಲಿ ಹೀರೋ ನಾನಲ್ಲ, ಪ್ರಜ್ವಲ್ ದೇವರಾಜ್ ಅವರು. ಸೊ ಅವರೇ ಹೀರೋ. ಈ ಹೀರೋ ಅಥವಾ ಇಮೇಜ್ ಕಾಂಪಿಟಿಷನ್ ಎಲ್ಲವನ್ನೂ ಬಿಟ್ಟು ಇರುವಂಥದ್ದು ಸಿನಿಮಾ. ಎಲ್ಲದಕ್ಕೂ ಹೆಚ್ಚು ಸಿನಿಮಾನೇ ದೊಡ್ಡದು ಅನ್ನೋದನ್ನು ರಾಜ್ ಬಿ ಶೆಟ್ಟರು ಇಲ್ಲಿ ಹೇಳ್ಕೊಂಡಿರುವಂಥದ್ದು. ಹಾಗೆಯೇ ಇದನ್ನು ಕೋರ್ಟು ಕಚೇರಿ ಅಂತ ಹೋಗಲ್ಲ, ನಾವು ಮಾತಾಡ್ಕೋಬೋದು, ಕೂತು ಮಾತಾಡಿದರೆ ಆಗುತ್ತೆ ಅನ್ನೋದನ್ನು ಚಿತ್ರದ ನಿರ್ದೇಶಕ ಗುರುದತ್ ಗಾಣಿಗ ಹೇಳಿದ್ದಾರೆ. ಈ ಗಾಣಿಗ ಅವರು ಈ ಚಿತ್ರದ ನಿರ್ಮಾಪಕರು ಕೂಡ ಒಬ್ಬರು. ಸೊ ಹೀಗೆ ಈ ಒಂದು ದೊಡ್ಡ ಬಜೆಟ್ನ ಚಿತ್ರ ಜುಲೈ 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದಕ್ಕೂ ಮುಂಚೆ ಟ್ರೈಲರ್ ಬಂದಿದೆ. ಟ್ರೈಲರ್ ಬೆಳಗ್ಗೆ ಅಲ್ಲಿ ಪ್ರದರ್ಶನ ಆಗಿದೆ ಥಿಯೇಟ್ರಲ್ಲಿ. ಅದಾದ ಮೇಲೆ ಸಂಜೆ 6 ಗಂಟೆ ಹೊತ್ತಿಗೆ ಈ ಒಂದು ಟ್ರೈಲರ್ ರಿಲೀಸ್ ಆಗಿದೆ. ರಿಲೀಸ್ ಆದ ಟ್ರೈಲರ್ನ ನೋಡ್ತಾ ಹೋದಂಗೆ ನಿಮಗೆ ಮಿಸ್ ಆಗುವಂಥದ್ದು ಪ್ರಜ್ವಲ್ ಅವರ ಧ್ವನಿ. ಸೊ ಪ್ರಜ್ವಲ್ ಅವರ ಧ್ವನಿ ಇಲ್ಲದೆ ಇರುವಂತಹ ಬೇರೆಯವರ ಧ್ವನಿಯಲ್ಲಿ ಪಾತ್ರವನ್ನು ನಿರ್ವಹಿಸಿರುವಂಗೆ ಕಾಣುತ್ತೆ, ಆದರೆ ಕನೆಕ್ಟ್ ಆಗಲ್ಲ. ಇದು ಪ್ರಜ್ವಲ್ ಅನ್ನುವಂಥ ಪ್ರಶ್ನೆ ಬರುತ್ತೆ. ಆ ಥರದೊಂದು ವಾಯ್ಸ್ ಇದೆ. ಪ್ರಜ್ವಲ್ ದೇವರಾಜ್ ಅವರ ಧ್ವನಿ ಬೇರೆ ಇದೆ. ಸೊ ಅದು ಈ ಪಾತ್ರಕ್ಕೆ ಮತ್ತೆ ಕೂತ್ರೆ ಅಥವಾ ಇವರು ಅದನ್ನು ಡಬ್ ಮಾಡಿದರೆ ಉತ್ತಮವಾದ ಒಂದು ಚಿತ್ರ ಆಗುತ್ತೆ ಅನ್ನುವಂಥ ನಂಬಿಕೆ. ಯಾಕಂದರೆ ವಿಷಯ ಇದೆ ಇಲ್ಲಿ. ಸೊ ಆ ವಿಷಯವನ್ನು ತೆರೆಯ ಮೇಲೆ ನೋಡಬೇಕು. ಯಾಕಂದರೆ ಒಬ್ಬ ನಾಯಕಿ ಅಥವಾ ಬೇರೆ ಬೇರೆ ಪಾತ್ರಗಳಿಗೆ ಡಬ್ ಮಾಡಿದರೆ ತೊಂದರೆ ಇಲ್ಲ. ಇಲ್ಲಿ ಮೇನ್ ಲೀಡು ಪ್ರಜ್ವಲ್ ದೇವರಾಜ್ ಅವರು. ಸೊ ಅವರ ಪಾತ್ರಕ್ಕೆ ಬೇರೆದವರು ಡಬ್ ಮಾಡಿದಾಗ ವಿಷಯ ಕನ್ನಡದವ್ರಿಗೆ ಗೊತ್ತಿರೋದ್ರಿಂದ ಸೊ ಅವ್ರು ಕನೆಕ್ಟ್ ಆಗಲ್ಲ. ಬೇರೆ ಭಾಷೆಯಲ್ಲಿ ಇವರ ಧ್ವನಿ ಹೇಗಿದೆ ಅಂತ ಯಾರು ಗೊತ್ತಿರಲ್ಲ. ಸೊ ಅಲ್ಲಿ ನಡೆಯುತ್ತೆ. ಇಲ್ಲಿ ಅದು ಕನೆಕ್ಟ್ ಆಗಲ್ಲ ಅಂತ ಹೇಳಿ ಹೇಳ್ಬೋದು. ಒಟ್ಟು ಈ ಸಿನಿಮಾಗೆ ಸಂಬಂಧಪಟ್ಟಂಗೆ ಇಷ್ಟು, ಮತ್ತಷ್ಟು ಇನ್ನಷ್ಟು ಇರುತ್ತೆ, ಕೊಡ್ತಾನೆ ಇರ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ನೋಡೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.